ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ನಾವು ಈ ದಿನ ಕರ್ನಾಟಕದ ಸಂಕ್ಷಿಪ್ತ ಪರಿಚಯವನ್ನು ನೋಡಿಕೊಳ್ಳೋಣ. ಇದು ಕರ್ನಾಟಕದಿಂದ ಬರುವ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ವಿವರಿಸಲಾಗಿದೆ. ಇವು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಆಗಿರಲಿ, PDO, ವಿಲೇಜ್ ಅಕೌಂಟೆಂಟ್ ಮತ್ತು BMTC ಇನ್ನಿತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೆ ಉತ್ತರಗಳಾಗಿವೆ. ಬನ್ನಿ ಸ್ನೇಹಿತರೆ, ನಾವು ಈಗ ಕರ್ನಾಟಕದ ಸ್ವಲ್ಪ ವಿವರಣೆಯನ್ನು ನೋಡಿಕೊಳ್ಳೋಣ. ನಮ್ಮ ಕರ್ನಾಟಕ ರಾಜ್ಯ ಯಾವಾಗ ಉದಯವಾಗಿದೆ ಎಂದರೆ ಸ್ನೇಹಿತರೆ 1956 ನವೆಂಬರ್ 1ರಂದು ಕರ್ನಾಟಕ ರಾಜ್ಯ ಉದಯವಾದದ್ದು. ನಮ್ಮ ಕರ್ನಾಟಕಕ್ಕೆ ಯಾವಾಗ ನಾಮಕರಣವಾಗಿದೆ ಸ್ನೇಹಿತರೆ, ಇದು ನಮ್ಮ ಕರ್ನಾಟಕಕ್ಕೆ 1973 ನವೆಂಬರ್ 1ರಂದು ನಾಮಕರಣ ಮಾಡಲಾಗಿದೆ ಸ್ನೇಹಿತರೆ. ನಮ್ಮ ಕರ್ನಾಟಕದ ನಾಡಗೀತೆ ಎಂದರೆ ಜಯ ಭಾರತ ಜನನಿಯ ತನುಜಾತೆ ಆಗಿದೆ ಸ್ನೇಹಿತರೆ. ನಮ್ಮ ಕರ್ನಾಟಕದ ಒಟ್ಟು ಉದ್ದ 770 ಕಿಲೋಮೀಟರ್ ಆಗಿದೆ ಸ್ನೇಹಿತರೆ. ನಮ್ಮ ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಯಾರಾಗಿದ್ದಾರೆ ಎಂದರೆ ಥಾವರ್ಚಂದ್ ಗೆಹ್ಲೋಟ್ ಆಗಿದ್ದಾರೆ. ಇವರು ಪ್ರಸ್ತುತ ಕರ್ನಾಟಕದ ರಾಜ್ಯಪಾಲರಾಗಿದ್ದಾರೆ ಸ್ನೇಹಿತರೆ. ನಮ್ಮ ಕರ್ನಾಟಕದ ಈಗಿನ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಎಂದರೆ ಸ್ನೇಹಿತರೆ ಬಸವರಾಜ ಬೊಮ್ಮಾಯಿ ಅವರು. ಮತ್ತು ನಮ್ಮ ಕರ್ನಾಟಕದ ಲಾಂಛನ ಖಂಡಬೇರುಂಡ ಆಗಿದೆ ಸ್ನೇಹಿತರೆ. ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಆಗಿದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಹೆಚ್ಚಾಗಿ ಮಾತನಾಡುತ್ತಾರೆ. ಇದು ನಮ್ಮ ಕರ್ನಾಟಕದ ಅಧಿಕೃತ ಭಾಷೆಯಾಗಿದೆ. ನಮ್ಮ ಕರ್ನಾಟಕದಲ್ಲಿ ಒಟ್ಟು ತಾಲೂಕುಗಳು ಎಷ್ಟೆಂದರೆ ಸ್ನೇಹಿತರೆ 238. ನಮ್ಮ ಕರ್ನಾಟಕದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಸ್ನೇಹಿತರೆ ಇದು 31 ಆಗಿದೆ. ಮತ್ತು ನಮ್ಮ ಕರ್ನಾಟಕದ ನೃತ್ಯ ಯಕ್ಷಗಾನ, ಇದು ನಮ್ಮ ಕರ್ನಾಟಕದ ನೃತ್ಯ ಆಗಿದೆ. ಮತ್ತು ನಮ್ಮ ಕರ್ನಾಟಕದ ಶಾಸನಸಭೆ ದ್ವಿಸದನ ಆಗಿರುತ್ತದೆ ಸ್ನೇಹಿತರೆ. ಇದು ಅಮೆರಿಕ ದೇಶದಿಂದ ಎರವಲು ಪಡೆಯಲಿದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಗ್ರಾಮಗಳ ಸಂಖ್ಯೆ 29,340. ಮತ್ತು ನಗರ ಮತ್ತು ಪಟ್ಟಣಗಳು ಎಷ್ಟಿವೆಂದರೆ ಸ್ನೇಹಿತರೆ 347 ನಗರ ಮತ್ತು ಪಟ್ಟಣಗಳು ನಮ್ಮ ಕರ್ನಾಟಕದಲ್ಲಿ ಕಾಣಬಹುದು. ಮತ್ತು ನಮ್ಮ ಕರ್ನಾಟಕದಲ್ಲಿ ಒಟ್ಟು 747 ಹೋಬಳಿಗಳನ್ನು ನಾವು ಕಾಣಬಹುದು. ಮತ್ತು ಇಲ್ಲಿ ಕಂದಾಯ ವಿಭಾಗಗಳು 4 ಕಂದಾಯ ವಿಭಾಗಗಳು ನಾವು ಕಾಣಬಹುದು. ಮತ್ತು ಉಪವಿಭಾಗಗಳು 52 ಸ್ನೇಹಿತರೆ. ಉಪವಿಭಾಗಗಳು 52 ನಮ್ಮ ಕರ್ನಾಟಕದಲ್ಲಿ ನಾವು ಕಾಣಬಹುದು. ಮತ್ತು ನಮ್ಮ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್ಗಳ ಸಂಖ್ಯೆ 30 ಆಗಿರುತ್ತದೆ ಸ್ನೇಹಿತರೆ. ಮತ್ತು ಹೀಗೆ ಗ್ರಾಮ ಪಂಚಾಯತ್ಗಳ ಸಂಖ್ಯೆ 6022 ಆಗಿರುತ್ತದೆ. ಇದು ನಮ್ಮ ಕರ್ನಾಟಕದ ಗ್ರಾಮ ಪಂಚಾಯತಿಗಳ ಸಂಖ್ಯೆಯಾಗಿದೆ ಸ್ನೇಹಿತರೆ. ಮತ್ತು ನಮ್ಮ ಕರ್ನಾಟಕದ ತಾಲೂಕು ಪಂಚಾಯತಿಗಳು 238 ಆಗಿವೆ ಸ್ನೇಹಿತರೆ. ನಮ್ಮ ಕರ್ನಾಟಕದ ಜನಸಂಖ್ಯೆ ಎಷ್ಟಾಗಿದೆ ಎಂದರೆ ಸ್ನೇಹಿತರೆ 6,11,30,704. ಇದರಲ್ಲಿ ಪುರುಷರ ಸಂಖ್ಯೆ 3,10,57,742 ಆಗಿದೆ. ಇದರಲ್ಲಿ ಮತ್ತೆ ಮಹಿಳೆಯರ ಸಂಖ್ಯೆ 3,72,962 ಆಗಿದೆ ಸ್ನೇಹಿತರೆ. ನಮ್ಮ ಕರ್ನಾಟಕದ ಒಟ್ಟು ಜನಸಾಂದ್ರತೆ ಎಂದರೆ ಸ್ನೇಹಿತರೆ 319 ಪ್ರತಿ ಚದರ ಕಿಲೋಮೀಟರ್ ಆಗಿದೆ ಸ್ನೇಹಿತರೆ. ಮತ್ತು ನಮ್ಮ ಕರ್ನಾಟಕದ ಒಟ್ಟು ಸಾಕ್ಷರತೆ 75.36% ಅಷ್ಟಾಗಿರುತ್ತದೆ ಸ್ನೇಹಿತರೆ. ಮತ್ತು ಇದರಲ್ಲಿ ಪುರುಷರ ಸಾಕ್ಷರತೆ 82.85 ಮತ್ತು ಇದರಲ್ಲಿ ಮಹಿಳೆಯರ ಸಾಕ್ಷರತೆ 68.13 ಆಗಿರುತ್ತದೆ ಸ್ನೇಹಿತರೆ. ನಮ್ಮ ಕರ್ನಾಟಕದ ಚಿಟ್ಟೆ ಇದು ಸದರ್ನ್ ಬರ್ಡ್ ವಿಂಗ್ ಆಗಿರುತ್ತದೆ ಸ್ನೇಹಿತರೆ. ಇದು ಕರ್ನಾಟಕದ ಬಗ್ಗೆ ಸ್ವಲ್ಪ ಮಾಹಿತಿಯಾಗಿದೆ ಸ್ನೇಹಿತರೆ. ಧನ್ಯವಾದಗಳು.